ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ. ಆಗ ಮಳೆ ಬರುತ್ತೆ, ಮಳೆ ಕರ್ಸಕ್ಕೆ ಹೋಮ ಮಾಡ್ತಿದ್ದಂತೆ. ಈ ಸರಿ ಜನ ಕರ್ಸಕ್ಕೆ ಭೀಮಾ ಮಾಡಿದ್ದೀವಿ. ಎಲ್ಲರೂ ತುಂಬ ಭೀಮಾ ಬಗ್ಗೆ ಈ ಒಂದು 15 ದಿನ ಮಾತಾಡ್ಬಿಟ್ಟಿದ್ದೀವಿ, ತುಂಬ ಮಾತಾಗಿದೆ. ಹಾಗಾಗಿ ನನಗೆ ಅನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ನಾನು ಅನ್ಸಿದ್ದು ಹೇಳ್ತೀನಿ. ಈಗ ಅಣ್ಣ ಟೀಸರ್ ಹೇಳ್ದಂಗೆ, ವಿಜಯಣ್ಣ ಟೀಸರ್ ಹೇಳ್ದಂಗೆ, ಈ ಮಕ್ಷಿ, ಪಿಳಾಂಗ, ತಾರ, ರೇಖಾ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಟೂರ್ನಮೆಂಟ್ ಆಡಿಸ್ಬೋದು. ಆದರೆ ಯಾರೂ ಮುಟ್ಟದ, ಯಾರೂ ನಂಬದ, ಯಾರೂ ಸಾಕದ ಜಂಗ್ಲಿ ಪಟಗಳ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ, ಅದಕ್ಕೆ ಒಂದು ನಾಲ್ಕು ಗುಂಡಿಗೆ ಬೇಕು. ಅದು ವಿಜಯಣ್ಣ ಮಾಡಿದ್ದಾರೆ. ಆಮೇಲೆ ಈ ಸ್ಟಾರ್ ನಟಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಸುಮ್ಮನೆ ಸಿನಿಮಾ ಮಾಡ್ಬೋದು. ಸುಮ್ಮನೆ ಕೂತಿರೋ ಹುಡುಗರೆಲ್ಲ ಕರ್ಕೊಂಡ್ಬಂದು ನಿಮ್ಮ ಸ್ಟಾರ್ ನಟನ ಮಾಡ್ತೀರ ಅನ್ನೋದಕ್ಕೆ ಒಂದು ತಾಕತ್ತು ಬೇಕು. ಅದು ಈ ಸಿನಿಮಾದಲ್ಲಿ ನಾವು ಮಾಡಿದ್ದಾರೆ. ದ್ರೋಣನಂತ, ವಿಜಯಣ್ಣನಂತ ಗುರು ಇದ್ರೆ, ಅರ್ಜುನ ಅಲ್ಲ, ಕುಂಭಕರ್ಣ ಬೇಕಾದರೂ ಬಾಣ ಗುರಿ ಹೊಡಿತಾರೆ. ಅದು ಮ್ಯಾಟರ್ ಅಲ್ಲ. ಇದರಲ್ಲಿ ನಿಜವಾದ ಗೆಲುವು ಏನು ಅಂತಂದ್ರೆ, ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ, ಅದು ದೊಡ್ಡ ಸಾಧನೆ ಅಲ್ಲ. ಈ ಶಿಷ್ಯಂದ್ರಿಗಳಿಂದ ಗುರುಗಳ ಹೆಸರು ಬರಬೇಕು. ಇವತ್ತೇನು ವಿಜಯಣ್ಣ ಕರ್ಕೊಂಡ್ಬಂದಿರೋ ಹುಡುಗರುಗಳು ಎಷ್ಟು ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರೇನು ಆಕ್ಟ್ ಮಾಡ್ತಿದ್ರೆ, ಯಾರು ಈ ಹುಡುಗರು ಅಂತ ಅಲ್ಲಿರೋರು ಕೇಳಬೇಕು. ಅವ್ರು ಯಾರೋ ಹೇಳ್ಬೇಕು, ಇವರು ನಮ್ಮ ವಿಜಯಣ್ಣ ಕರ್ಕೊಂಡ್ಬಂದಿರೋ ಆ ಹುಡುಗರು ವಿಜಯ್ ಸಾರ್ ಟೀಮ್ ಅವರು ಅಂತ. ಆ ಥರ ಈ ಹುಡುಗರುಗಳು ಕೆಲಸ ಮಾಡಬೇಕು. ಇವತ್ತು ಅವರಷ್ಟು ನಮಗೆ ಕರ್ಕೊಂಡ್ಬಂದಿದ್ದಾರೆ, ಅವರಿಂದ ಎಲ್ಲರೂ ಹೆಸರಾಗಿದೆ. ಅದು ಸಾಧ್ಯ ಅಲ್ಲ. ಈ ಹುಡುಗರಿಂದ ವಿಜಯಣ್ಣನಿಗೆ ಹೆಸರಾಗಬೇಕು. ಒಂದು, ಈ ಸಿನಿಮಾದಲ್ಲಿ ವಿಜಯಣ್ಣ ಬರೆದಿರೋದು ಬರವಣಿಗೆ ಅಲ್ಲ, ಈ ಹೊಸ ಹುಡುಗರ ಬೆಳವಣಿಗೆ. ಇದನ್ನ ತುಂಬಾ ನೀಟಾಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವ್ರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟೂ ಜವಾಬ್ದಾರಿಗಳನ್ನ ಹೊರುವಂತ ಭೀಮನಾಗಿ ಎಲ್ಲ ಬದಲಾಗಬೇಕು. ಬದಲಾಗ್ತೀರಾ? ಜವಾಬ್ದಾರಿ ತಗೋತೀರಾ? ಸುಮ್ಮನೆ ಸೀಟ್ ಕೂತ್ಕೊಂಡು ನಾಳೆ ಮಾಡೋದಲ್ಲ, ಮನ್ಸಲ್ಲಿ ಮಾಸಲ್ಲಿ ನೆನ್ಕೊಂಡು ಶಪಥ ಮಾಡಿ ಶೂಟ್ ಶಾಟ್ ಒಂದೇ ಹೊಡಿತೀವಿ ಅಂತ. ಸರ್ಕಾರ ಹೊಡಿತೀವಿ, ಭೀಮರು ಹೊಡಿತೀವಿ. ಅಲ್ಲ, ನೀವು ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳೋದು, ಆ ಶುರು ಮಾಡೋದಕ್ಕಿಂತ ಮುಂಚೆ ಶಿವಣ್ಣ ಇದ್ದಾರೆ, ಭಯ ಆಗುತ್ತೆ ಮಾತಾಡೋದಕ್ಕೆ ಅಂತ. ಬಟ್ ನನಗೆ ನಿಮ್ಮ ಮಾತು ಹೇಳಿದ್ಮೇಲೆ ಪರ್ಸನಲಿ ಕೂಡ ಅನ್ಸ್ತಾ ಇರೋದೇನಂದ್ರೆ, ಶಿವಣ್ಣ ಇದ್ದಾಗ ಭಯ ಅಲ್ಲ ಇರೋದು, ಅಲ್ಲಿ ಧೈರ್ಯ ಇರೋದು. ಅವ್ರ ಎದುರುಗಡೆ ಕೂತ್ಕೊಂಡು ಅವ್ರಿಗೆ ಶಕ್ತಿ ಸಿಗುತ್ತೆ. ಅದೇ ನಿಮ್ಮಲ್ಲಿ ನಿಮ್ಮ ಮಾತಾಡ ಅನಿಸ್ತಾ ಇದೆ. ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿದೆ, ಬೇಸ್ಮೆಂಟ್ ಕಾಣ್ತಿಲ್ಲ ಅಷ್ಟೇ. ಅದಕ್ಕೆ ಹಿಂಗ್ ತಿರ್ಕೊಂಡು ಈ ಕಡೆ ಆ ಕಡೆ ಮುಂದೋಡಿ ಹಿಂಗೆ ಮಾತಾಡ್ಬಿಟ್ಟು ಇವ್ರ ಕತೆ ಏನಾಗಿದೆ ಸರ್?